सर आपका एरिया में जो आंगनबाड़ी है आप बताएं। मैं हमारा जो मेरा जो है लोगों को कन्नಡ ಮಾತಾಡಿ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿ. एक मिनट बोलो जवाब दे रहे उसका ओके तो फर्स्ट थिंग ಏನು ಅವ್ರು ಹೇಳಿದ್ರು ರೇಷನ್ ಕಾರ್ಡ್ ಮೇಲೆ ಮಾಡ್ತಾರೆ. ರೇಷನ್ ಕಾರ್ಡ್ ಮೇಲೆ ಮಾಡಿದಾಗ ಆ ರೇಷನ್ ಕಾರ್ಡ್ ಅಲ್ಲಿ ಯಾರು 2-3 ಜನ ಇರ್ತಾರೆ, ಅವ್ರದ್ದು ಮಾತ್ರ ಅವರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಏನು ನಿಮಗೆಲ್ಲ ಗೊತ್ತಿರೋ ನೀವು ಎಲ್ಲ ಏನೋ ಸುಮಾರು ನಮ್ಮ ಟೀಚರ್ ಅವರು ಹೇಳ್ತಾ ಇದ್ರು, ರೇಷನ್ ಕಾರ್ಡ್ ನಲ್ಲಿ ಒಬ್ಬರಲ್ಲಿ ಇಬ್ಬರಲ್ಲಿ ಕುಟುಂಬದಲ್ಲಿ ಅದಕ್ಕಿಂತ ಹೆಚ್ಚಿನ ಸದಸ್ಯರು ಇದ್ರೆ ಅವ್ರನ್ನ ಸೇರಿಸ್ಕೊಳ್ಬೇಕು ಅಂತ ನಾವು ಪದೇ ಟ್ರೈನಿಂಗ್ ನಲ್ಲಿ ಹೇಳ್ತೀವಿ. ಅದು ಆಪ್ಷನ್ ಕೂಡ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಆಡ್ ಮೆಂಬರ್ ಅವರು ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾಡಿದ್ರೆ ಆಡ್ ಮೆಂಬರ್ ಅಂತ ಬರುತ್ತೆ, ಕನ್ನಡದಲ್ಲಿ ಮಾಡಿದ್ರೆ ಸದಸ್ಯರನ್ನು ಸೇರಿಸಿ ಬರುತ್ತೆ. ಸೊ ಮೇ ಬಿ ಅವರು ಏನು ಸರ್ವೇನ ಫಾಸ್ಟ್ ಆಗಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ತಪ್ಪು ಕಲ್ಪನೆಯಿಂದ ಆಡ್ ಮಾಡಿದ್ರೆ ಮತ್ತೆ ಅವ್ರಿಗೂ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ, ಮತ್ತೆ ನಂದು ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ತರದಲ್ಲಿ ಅವ್ರೇನಾದ್ರು ಮಾಡಿರ್ಬಹುದು. ಸೊ ಅದು ಆಕ್ಚುಲಿ ಮಾತ್ರ ಮಾಡಬಾರ್ದು. ಓಕೆ, ಬಟ್ ಸ್ಟಿಲ್ ಅದಕ್ಕೆ ಒಂದು ಕರೆಕ್ಷನ್ ಆಗಿ ಏನ್ ಮಾಡಬಹುದು ಅಂತಂದ್ರೆ, ಈಗ ಅದೇ RR ನಂಬರ್ಗೆ ಅಂತೂ ಇರುತ್ತೆ, ಅದೇ RR ನಂಬರ್ಗೆ ನಮ್ದು ಏನು ಸಿಟಿಸನ್ ಲಾಗಿನ್ ಇರುತ್ತೆ. ಸೊ ಅದ್ರ ಮುಖಾಂತರ ನಾವು ನಮ್ಮ ಮನೆಯಲ್ಲಿ ಯಾರು ಬಿಟ್ಟೋಗಿರ್ತಾರೆ ಅವ್ರನ್ನ ನಾವು ಸೇರಿಸ್ಕೋಬಹುದು. ಅಥವಾ ನಮ್ಮ ಎನ್ವಿರಾನ್ಮೆಂಟ್ ನ ಮತ್ತೆ ನಾವು ಇನ್ನೊಂದು ಮಾಪಪ್ ರೋಡ್ ಅಂತ ಹೇಳ್ತೀವಿ. ನಾವು ಮಾಪಪ್ ರೋಡ್ ಕಳ್ಸ್ಕೊಳ್ತೀವಿ, ಅಂದ್ರೆ ಯಾವ್ದಾದ್ರು ಮನೆ ಬಿಟ್ಟಿದ್ಯಾ ಹೋಗಿ ಇನ್ನೊಂದು ನೋಡ್ಕೊ ಬನ್ನಿ ಅಂತ ಕಳಿಸ್ತೀವಿ. ಅಂತಹ ಸಮಯದಲ್ಲಿ ಒಂದು ಹೊಸ ಅದೇ RR ನಂಬರ್ಗೆ ಇನ್ನೊಂದು ಹೊಸ ಇವೆಂಟ್ ಹೇಳಿ ಕ್ರಿಯೇಟ್ ಮಾಡಿ ಅವ್ರಿಬ್ಬರನ್ನು ಸೇರಿಸ್ಕೊಳ್ಳಿಕ್ಕೆ, ಅದು ಇಬ್ರು ಹೋದ್ರೆ ಯಾರು ಬಿಟ್ಟೋಗಿರ್ತಾರೆ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಎರಡು ಬಿಟ್ಟೋಗಿರೋದನ್ನ ಸೇರಿಸ್ಕೊಳ್ಳೋಕೆ ಅವಕಾಶ ಇರುವಂತದ್ದು ಒಂದು. ಮತ್ತೆ ಇನ್ನೊಂದು ರೀಸಬ್ಮಿಷನ್. ಅಲ್ಲಿ ಏನಾಗುತ್ತೆ, ಒಂದ್ಸರಿ ಎಲ್ಲ ಕುಟುಂಬದ ಅಷ್ಟು ಸದಸ್ಯರ ಮಾಹಿತಿಯನ್ನು ಸಲ್ಲಿಸಿ, ನಂತರ ಕುಟುಂಬದ ಮಾಹಿತಿಯನ್ನು ಸಲ್ಲಿಸಿ, ಅದಾದ್ಮೇಲೆ ಫೈನಲ್ ಆಗಿ ಒಂದು ಪ್ರಿವ್ಯೂ ಆಪ್ಷನ್ ಬರುತ್ತೆ. ಹೇಗೆ ನಾವು ಬೇರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಜಸ್ಟ್ ಒಂದು ಪ್ರಿವ್ಯೂ ಆಪ್ಷನ್ ಬರುತ್ತೆ, ಅದನ್ನ ನೋಡ್ಕೊಂಡು ಅಗೇನ್ ಏನೋ ತಪ್ಪಿದ್ರೆ ಅದನ್ನ ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಸೊ ಆ ಹಂತದಲ್ಲಿ ಆ ಸ್ಟೇಜ್ ನಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ನಾವು ಕರೆಕ್ಷನ್ ಮಾಡಬಹುದು. ಒನ್ಸ್ ಫೈನಲ್ ಕರೆಕ್ಷನ್ ಕೊಟ್ಮೇಲೆ ದೇರ್ ಇಸ್ ನೋ ಆಪ್ಷನ್ ಫಾರ್ ಕರೆಕ್ಷನ್. ಸೊ ಹಾಗಾಗಿ ಮೊದಲನೇದಾಗಿದೆ ಫಸ್ಟ್ ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಕೊಡ್ಬೇಕಂದ್ರೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕಾಗುತ್ತೆ ಒಂದು. ಎರಡನೇದು ಏನು ಅದೇ ಅಡಿಷನಾಲಿಟಿ ಸೇರಿಸಿದ್ರೆ ಅದನ್ನ ಹೊಸ ಇವೆಂಟ್ ಮಾಡ್ಕೊಂಡು ಸೇರಿಸಲಿಕ್ಕೆ ಬರುತ್ತೆ, ಅದೇ ಇವೆಂಟ್ ಸೇರಿಸಲಿಕ್ಕೆ ಬರೋದಿಲ್ಲ ಆಫ್ಟರ್ ಫೈನಲ್ ಸಬ್ಮಿಷನ್. ಅಂಡ್ ಮಾಡಬಹುದು. ಇಲ್ಲಿ ಸರ್ಕಾರದ ಉದ್ದೇಶನೇ ಅದು ಏನು ಅಂತಂದ್ರೆ ಯಾರನ್ನೂ ಬಿಡಬಾರ್ದು, ಇನ್ಕ್ಲೂಡಿಂಗ್ ಅಟ್ಲೀಸ್ಟ್ ಇಲ್ಲಿ ತಾವು ಸದೃಢವಾಗಿ ಮನೆ ಎಲ್ಲ ಕಟ್ಕೊಂಡು ನೆಲೆಸಿದ್ದೀರಾ. ಸರ್ಕಾರ ಉದ್ದೇಶ ಇದೆ ಇದ್ರ ಜೊತೆಗೇನೆ ಯಾರು ವಾರ 15 ದಿನಕ್ಕೆ ಒಂದ್ ವೀಕ್ಗೆ ಒಂದ್ ತಿಂಗಳಿಗೆ ಇವನ್ ಶೆಡ್ಸ್ ಎಲ್ಲ ಹಾಕೊಂಡು ಈ ಸ್ಲಮ್ ಎಲ್ಲ ಇರ್ತಾರೆ ಅಥವಾ ಅಲೆಮಾರಿಗಳು ಅಂತ ಹೇಳ್ತೀವಿ, ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್ಸ್, ಅವ್ರನ್ನೂ ಸಹ ನಾವು ಈ ತರ ನ್ಯೂ ವಿಲೇಜ್ ಐಡಿ ಅಥವಾ ಅಥವಾ ಹೊಸ ಫ್ಯೂಚರ್ ಜನರೇಟ್ ಮಾಡ್ಕೊಂಡು ಅವ್ರನ್ನೂ ಸೇರ್ಕೋಬೇಕು ಅಂತ ಅನ್ನೋ ಸರ್ಕಾರ ಉದ್ದೇಶ ಇರೋದು. ಸೊ ಹಾಗಾಗಿ ಅವ್ರನ್ನೇ ಸೇರಿಸ್ತೀವಿ ಅಂತಂದ್ರೆ ಇನ್ನ ಇಲ್ಲಿ ಪರ್ಮನೆಂಟ್ ಆಗಿ ಒಂದ್ ಕಡೆ ರೆಸಿಡೆಂಟ್ ಆಗಿದ್ದವ್ರನ್ನ ಸೇರಿಸಲೇಬೇಕು. ಅದನ್ನ ನಾವು ಏನೋ ಮಾಪಪ್ ಲೋಡ್ ಮಾಡೇ ಮಾಡ್ತೀವಿ. ಸೊ ಆ ಮಾಪಪ್ ಲೋಡ್ ನಲ್ಲಿ ಪ್ರತಿಯೊಬ್ಬರನ್ನು ಸೇರಿಸ್ಕೊಳ್ತೀವಿ.